ಅಂದು ಶುಕ್ರವಾರ. ಮಕ್ಕಳಿಬ್ಬರು ಸಂತೆಗೆ ಹೋದವರು ಸಾಮಾನಿನೊಡನೆ ಹಿಂದಿರುಗಿದ್ದರು. ಅಮ್ಮ ಅವರಿಗಾಗಿಯೇ ಉದ್ದಿನ ವಡೆಯನ್ನು ಮಾಡಲಿದ್ದಳು. ಮಗನಿಗೆ ಇಷ್ಟವೆಂದು ಅವನೇ ಹೈಡ್ರೋಫೋನಿಕ್ಸ್ನಲ್ಲಿ ಬೆಳೆದ ಕೊತ್ತಂಬರಿ ಸೊಪ್ಪನ್ನು ಧಾರಾಳವಾಗಿ ತಂದು ಕೊಚ್ಚಿ ವಡೆಗೆ ಹಾಕಿದ್ದಳು. ಅವರು ಬಂದ ನಂತರವೇ ತೆಂಗಿನೆಣ್ಣೆಯಲ್ಲಿ ವಡೆ ಕರಿಯುವ ಪ್ಲ್ಯಾನ್ ಮಾಡಿದ್ದಳು. ಅಂತೆಯೇ ವಡೆಗಳನ್ನು ಮಾಡಿ ಬಟ್ಟಲಿಗೆ ತುಂಬಿಸಿ ಮಗಳ ಕೈಗಿಟ್ಟು, ಇಬ್ಬರೂ ನಿಧಾನವಾಗಿ ತಿನ್ನಿ ಎಂದಳು ಅಮ್ಮ. ವಡೆಯನ್ನು ತಾನು ಬಾಯಿಗೆ ಹಾಕುವ ಮುನ್ನ ಮಗ ಕೇಳಿದ, ಅಮ್ಮ, ಕಾಳುಗೆ, ಬೊಳ್ಳುಗೆ, ಗುಂಡನಿಗೆ, ಚಳುವನಿಗೆ ಎಲ್ಲರಿಗೂ ಇದೆಯಾ? ಮೊದಲು ನೀವು ತಿನ್ನಿ, ಉಳಿದರೆ ಅವರಿಗೆ ಕೊಟ್ಟರಾಯಿತು. ಹೇಳಿ ಕೇಳಿ ನಾಯಿಗಳು, ಬೇರೆ ಏನಾದರೂ ಕೊಡಬಹುದು ಎಂದಳು ಅಮ್ಮ. ಅಮ್ಮ, ಅವುಗಳಿಗೆ ಮೊದಲು ತೆಗೆದಿಡು, ಖುಷಿಯಿಂದ ತಿನ್ನಲಿ ಎಂದ. ಅಮ್ಮ ತನ್ನ ಮುಖವನ್ನೇ ನೋಡುತ್ತಿರಲು ಮಗ ಮುಂದುವರಿಸಿದ, ಅಮ್ಮ, ನಿನ್ನ ಹಾಗೆ ಅವಕ್ಕೆ ವಡೆ ಮಾಡಲು ಬರುವುದಿಲ್ಲ, ಅಂಗಡಿಯಿಂದ ತರಲೂ ಆಗುವುದಿಲ್ಲ, ಆಸೆಯೂ ತಪ್ಪುವುದಿಲ್ಲ. ಅವಕ್ಕೆ ನಾವೇ ಕೊಡಬೇಕು ತಾನೇ? ಅದೇ ನ್ಯಾಯ. ನೀನೇನಂತೀಯ ತಂಗಿ ಎಂದು ತಂಗಿಯನ್ನು ಕೇಳಿದ. ಅಣ್ಣನನ್ನು ಪ್ರೀತಿ ಅಭಿಮಾನಗಳಿಂದ ನೋಡುತ್ತಾ, ಐ ಅಗ್ರಿ ವಿತ್ ಯು ಎಂದಳು ತಂಗಿ. ತಮ್ಮ ಬಟ್ಟಲಿನಿಂದಲೇ ವಡೆಗಳನ್ನು ತೆಗೆದು ಶ್ವಾನಗಳಿಗೆ ನೀಡಿ ಮತ್ತೆ ತಮ್ಮ ಪಾಲಿನ ವಡೆಗಳನ್ನು ತಿನ್ನಲಾರಂಭಿಸಿದರು